ಇರುತ್ತೆ. ಆಮೇಲೆ ಅಶ್ವಿನಿ ಅವ್ರಿಗೆ ಯಾಕೆ ಆ ಥರ ನಾನು ಮಾಡಿದೆ ಅಂತಂದರೆ, ಎಲ್ಲೋ ಒಂದು ಕಡೆ ಅವ್ರು ಬದಲಾಗಿದ್ದೀನಿ ಅಂತ ಅಂದಾಗ, ಇವಾಗ ಯಾರೇ ಆಗಲಿ ಒಬ್ಬರೇ ಕೂತ್ಕೊಂಡು ಅಳ್ತಿರ್ತಾರೆ ಅವರು. ಅವಾಗ ನಾವು ಮನೆ ಸದಸ್ಯರಾಗಿ ನಮ್ಮ ಫ್ಯಾಮಿಲಿ ಅಲ್ವಾ, ಅಲ್ಲಿರೋರೇ ನಮ್ಮ ಫ್ಯಾಮಿಲಿ, ಅವರೇ ನಮ್ಮ ಪ್ರಪಂಚ. ಯಾರೋ ಒಬ್ರು ಡಲ್ ಆಗಿದ್ದಾರೆ ಅಂದಾಗ ನಮ್ಮ ಕರ್ತವ್ಯ ಹೋಗ್ಬಿಟ್ಟು ಮಾತಾಡೋದು, ಏನೋ ಇಮೋಷ್ನಲ್ ಸ್ಟ್ರೆಂತ್ ಕೊಡೋದು. ಆ ಪ್ರೀವಿಯಸ್ ವೀಕ್ ಏನಾಗಿರುತ್ತೆ ಅಂದರೆ, ಅವ್ರ ಮಗನ ಲೆಟರ್ ಬರುತ್ತೆ, ಲೆಟರ್ನು ಕಳ್ಕೊಂಡಿರ್ತಾರೆ, ಅದು ಅವ್ರಿಗೆ ತುಂಬ ಇಮೋಷ್ನಲಿ ಡೌನ್ ಆಗಿರ್ತಾರೆ. ಅಲ್ಲೇನಂದರೆ ಇಮೋಷನ್ಸ್ ಮೆಂಟಲಿ ತುಂಬ ಡ್ರೈನ್ ಆಗ್ತೀವಿ ನಾವು. ನಮಗೆ ನಾವುಗಳೇ ಇರಬೇಕು. ಇವಾಗ ನಿಮಗೆ ನಾನು ಇರಬೇಕು, ನನಗೆ ನೀನು ಇರಬೇಕು. ಆ ಸಿಚುವೇಶನಲ್ಲಿ ನೋಡಿದಾಗ ಪಾಪ ಅವ್ರಿಗೆ ಬೆನ್ನೋವಿತ್ತು, ಆದರೂ ಟಾಸ್ಕ್ ಆಡಿದ್ರು. ಎಷ್ಟು ಚೆನ್ನಾಗಿ ಟಾಸ್ಕ್ ಮಾಡ್ತಾರೆ ಅವ್ರಿಗೆ ಗೊತ್ತಾ, ಎಷ್ಟು ಸ್ಟ್ರಾಂಗಾಗಿ ಆಡ್ತಾರೆ. ಅಷ್ಟು ಏಜ್ ಆಗಿದ್ರು ಕೂಡ ಅಷ್ಟೊಂದು ಫಿಸಿಕಲಿ ಪೇನ್ ಇದ್ದರೂ, ಅದೇನು L4 L5 ಪ್ರಾಬ್ಲಮ್ ಅಂತ ಹೇಳ್ತಾರೆ. ಇಟ್ ಇಸ್ ನಾಟ್ ಈಸಿ. ಅವ್ರು ತುಂಬ ಸಲ ನೋಡಿ ಕೂತ್ಕೊಂಡು ಕಾಲು ಸ್ಟ್ರೆಚ್ ಮಾಡೋದು ಅವೆಲ್ಲ. ಅವಾಗ ನಮ್ಗೆ ಏನು ಜ್ಞಾಪಕ ಬರುತ್ತೆ ಅಂದರೆ, ಇವಾಗ ನಮ್ಮ ಮನೇಲಿ ಯೋಚನೆ ಮಾಡಿ, ಇವಾಗ ನಮ್ಮ ತಾಯಿ ಏಜ್ ಅವರು, ಇವಾಗ ನಮ್ಮ ತಾಯಿಗೆ ಹುಷಾರಿಲ್ಲ ಅಂತಂದಾಗ ನಾವು ಎಲ್ಲ ಬಿಟ್ಬಿಟ್ಟು ಹೋಗಿ ಮಾತಾಡಲ್ವಾ. ಇವಾಗ ಅಲ್ಲಿ ಹೋಗಿದ ತಕ್ಷಣ ಯಾರೋ ಅವ್ರು ಏಜ್ ಅವ್ರು ಇದ್ದಾರೆ, ಅವ್ರಿಗೇನೋ ಹೆಲ್ತ್ ಇಶ್ಯೂ ಆಗ್ತದೆ, ಇಮೋಷ್ನಲಿ ಅಳ್ತಾ ಇದ್ದಾರೆ ಅಂದಾಗ, ಒಂದು ಹ್ಯೂಮನ್ ಆಗಿ ನಾವು ಮಾಡಬೇಕಾಗಿರೋದೇನು, ಅದು ಓಕೆ ಸಮಾಧಾನ ಮಾಡ್ಕೊಳ್ಳಿ, ಜಸ್ಟ್ ಗೇಮ್ ಅಂತ ಹೇಳಬೇಕು. ನಾನು ಅಷ್ಟೇ ಮಾಡಿದೆ ಅನ್ಸುತ್ತೆ. ಎಲ್ಲೋ ಅವ್ರಿಗೆ ಬಕೆಟ್ ಹಿಡಿಬೇಕು ಅಂತ ಯಾವತ್ತೂ ಅನಿಸಿಲ್ಲ. ಎಲ್ಲೋ ನಮ್ಮ ವಿಚಾರ ನಿಮ್ಮ ಪ್ರಚಾರ ಅನ್ನೋ ಸೂತ್ರ ಗಿಲ್ಲಿಗೆ ತುಂಬ ವರ್ಕೌಟ್ ಆಗ್ತಿದೆಯಾ ಅಂತ ಅನಿಸುತ್ತಾ? ಯಾಕಂದರೆ ಅಶ್ವಿನಿ ಅವ್ರು ತಪ್ಪು ಮಾಡ್ತಿರ್ಬೇಕಿದ್ರೆ ಗಿಲ್ಲಿಗೆ ತುಂಬಾ ಕಂಟೆಂಟ್ ಸಿಗ್ತಾ ಇತ್ತು. ಈಗ ಅಶ್ವಿನಿ ಅವರ 2.0 ವರ್ಷನ್ನು ಅವ್ರಿಗೇನು ಕಂಟೆಂಟ್ ಸಿಗ್ತಾ ಇಲ್ಲ ಗಿಲ್ಲಿ ಅವ್ರಿಗೆ. ಯಾಕಂದರೆ ಅಶ್ವಿನಿ ಅವ್ರು ಏನು ತಪ್ಪು ಮಾಡ್ತಾ ಇಲ್ಲ. ಇವತ್ತು ಗಿಲ್ಲಿಗೆ ಈ ಥರದ್ದೊಂದು ಹೀರೋ ಇಮೇಜ್ ಮತ್ತು ಹೀರೋ ಮೈಲೇಜ್ ಸಿಗಬೇಕು ಅಂತ ಅಂದರೆ ಅಶ್ವಿನಿ ಅವರು ಕಾರಣರಾಗಿದ್ರಾ ಅಂತ. ಆಮೇಲೆ ಏನಾಗುತ್ತೆ ಅಂದರೆ, ಇವಾಗ ಒಂದು ಸಿನಿಮಾ ಅಂತ ಬಂದಾಗ ಒಬ್ಬ ಹೀರೋ ಆಗೋದೇ ಒಬ್ಬ ವಿಲನ್ ಇದ್ದಾಗ. ವಿಲನ್ನೇ ಇಲ್ಲ ಅಂದರೆ ಹೀರೋಗೆ ಏನೂ ರೋಲೇ ಇರಲ್ಲ ಅಲ್ವಾ. ಸೊ ಅದೇ ಇಲ್ಲಿ ಬರೋ ಸಿಚುವೇಶನ್ಸ್ಗಳೇ ವಿಲನ್ ಆಗಿರುತ್ತೆ. ಆಮೇಲೆ ನಾನು ಹೇಳ್ದಂಗೆ ಸುಮ್ಮನೆ ಕಿರ್ಚಾಡೋಕ್ಕಾಗಲ್ಲ, ಸುಮ್ಮನೆ ಕಾಲು ಕಿರ್ಕೊಂಡು ಜಗಳ ಮಾಡೋಕ್ಕಾಗಲ್ಲ. ಸೊ ಮೇ ಬಿ ಅಲ್ಲಿ ಆ ಇಮೇಜ್ ಏನೋ ಶಿಫ್ಟ್ ಆಯ್ತೇನೋ. ಯಾಕಂದರೆ ಅದೇ ಒಂದು ವಿಲನ್ ಇದ್ದಾಗೆ ಹೀರೋ ಉಟ್ಕೊಳೋದಲ್ವಾ. ವಿಲನ್ ಏನು ಮಾಡ್ತಾನೆ ಇಲ್ಲ ಅಂದರೆ ಹೀರೋಗೆ ಅವಕಾಶ ಸಿಗಲ್ಲ. ಸೊ ಮೇ ಬಿ ಆ ಪರ್ಸ್ಪೆಕ್ಟಿವ್ ಇರ್ಬೋದು. ಇಲ್ಲ, ಅಲ್ಲಿ ಯಾರಿಂದ ಯಾರಿಗೂ ಮೈಲೇಜ್ ಸಿಗಲ್ಲ, ಅಲ್ಲಿಂದ ಯಾರಿಂದ ಯಾರಿಗೂ ಇಮೇಜ್ ಸಿಗಲ್ಲ. ಗಿಲ್ಲಿ ಇರೋದೇ ಹಾಗೆ. ಇಡೀ ಮನೇಲಿ ಒಂದು ಎನರ್ಜಿ, ಫನ್ ಫೀಲ್ಡ್ ಎನರ್ಜಿ ಅಂದರೆ ಗಿಲ್ಲಿನೇ. ಒಂಥರ ಫುಲ್ ಖುಷಿಯಾಗಿ ಮನೆ ಎಲ್ಲರ ಜೊತೆ ಮಾತಾಡ್ಕೊಂಡು, ಎಲ್ಲರ ಕಾಲು ಎಳ್ಕೊಂಡು, ಎಲ್ಲೇ ಕೂತಿರೋ ಕೂಡ ನಗಾಡ್ಕೊಂಡು, ಒಂದು ಚಿಕ್ಕ ಕಾಮಿಡಿ ಮಾಡ್ಕೊಂಡು ಮನೆ ಲೈವ್ಲಾಗಿ ಇರ್ತಾ ಇದ್ದಿದ್ದು ಅವನು.